ಹಲೋ ಫ್ರೆಂಡ್ಸ್, ಗಗನ ಕಿಚನ್ಗೆ ಸ್ವಾಗತ. ಇವತ್ತು ನಾವು ನವಣೆನ ಯೂಸ್ ಮಾಡಿಕೊಂಡು ಕಿಚಡಿನ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು 1.5 ಕಪ್ಪಷ್ಟು ನವಣೆನ 1.5 ಕಪ್ಪಷ್ಟು ಹೆಸರುಬೇಳೆನ ತೊಗೊತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಅದನ್ನು ಉರಿನ ಇಟ್ಕೊಂಡು ನಾವು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಹುರಿದಾದ್ಮೇಲೆ ನವಣೆ ಒಟ್ಟಿಗೆ ಇದನ್ನು ಬೆರೆಸ್ಕೊಂಡು 5ರಿಂದ 6 ಸತಿ ಅದನ್ನು ತೊಳಿಬೇಕಾಗತ್ತೆ. ಯಾಕೆಂದರೆ ನವಣೆಯಲ್ಲಿ ತುಂಬ ಗಲೀಜಿರುತ್ತೆ, ಹಳ್ಳು ಎಲ್ಲ ಇರ್ತವೆ. ಚೆನ್ನಾಗಿ ತೊಳೆದ್ಮೇಲೆ ಒಂದು ಬೌಲಿಗೆ ಅದನ್ನು ಬೌಲಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಜಾಲಿಸ್ಕೋಬೇಕು. ಅದರಲ್ಲಿ ಚಿಕ್ಕ ಚಿಕ್ಕ ಹಳ್ಳುಗಳೆಲ್ಲ ಹೋಗ್ಬಿಡುತ್ತೆ. ಅದಾದಮೇಲೆ ಒಂದು ಕುಕ್ಕರ್ಗೆ ಅದನ್ನು ಹಾಕ್ಬಿಟ್ಟು ಬಟಾಣಿ, ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಅರಿಶಿಣ ಪುಡಿ, ಜೀರಿಗೆ ಮತ್ತು ಕರಿಬೇವನ್ನು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು 4ರಿಂದ 5 ಗ್ಲಾಸ್ ನೀರನ್ನು ಹಾಕಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ 2ರಿಂದ 3 ವಿಷಲು. ನಾವು ನವಣೆಯಲ್ಲಿ ಹೆಚ್ಚಿನದಾಗಿ ಫೈಬರು, ಪ್ರೋಟೀನು ಮತ್ತು ಕಾರ್ಬೋಹೈಡ್ರೇಟ್ಸ್ ಇರೋದ್ರಿಂದ ಶುಗರ್ ಇರೋರಿಗೆ ತುಂಬಾ ಇದು ಅನುಕೂಲವಾಗುತ್ತೆ. ನಾನು ರಾಜ್ಮಾ ಮತ್ತು ಚೆನ್ನ ಕಾಳನ್ನು ತೊಗೊಂಡಿದ್ದೀನಿ, ನೀವು ಬೇಗ ಸ್ಕಿಪ್ ಮಾಡ್ಕೋಬೋದು. ಮತ್ತು ನಾನು ಒಂದು ಬಾಣಲಿಲಿ ತುಪ್ಪವನ್ನು ಮತ್ತು ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೋಬೇಕು. ಈ ರೆಸಿಪಿ ನಾವು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ತುಂಬ ಟೇಸ್ಟಿಯಾಗಿರೋದ್ರಿಂದ ಇದು ಮಸಾಲ ಪೂರಿ ಟೇಸ್ಟ್ ಕೊಡುತ್ತೆ. ಸೊ ಹಂಗಾಗಿ ಮಕ್ಕಳಿಗೆ ತುಂಬ ಇಷ್ಟ. ನಾನು ಈ ಸಾಸಿವೆ ಜೀರಿಗೆ ಆದಮೇಲೆ ಒಣಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಹಾಕೋತಾ ಇದ್ದೀನಿ. ಅದಾದಮೇಲೆ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಈರುಳ್ಳಿನ ಚೆನ್ನಾಗಿ ಬಾಡಿಸ್ಬಿಟ್ಟು ಅದಾದಮೇಲೆ ಅದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸಿ, ನೀವು ಬೇಕಂದರೆ ಕೊತ್ತಂಬರಿ ಪೇಸ್ಟ್ ಇದ್ರೂ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಅದಾದಮೇಲೆ ಟೊಮೊಟೊ ಹಾಕಬೇಕು. ಟೊಮೊಟೊ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಬಾಡಿಸಿ ಸ್ವಲ್ಪ ಖಾರ ಹಾಕ್ಕೋಬೇಕು. ಯಾಕಂದರೆ ನಾವು ಆಲ್ರೆಡಿ ಕುಕ್ಕರಲ್ಲಿ ನಾವು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಪುಡಿನೇ ಸ್ವಲ್ಪನೇ ಹಾಕ್ಕೋಬೇಕು. ಆಮೇಲೆ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಪುಡಿ ಸೇರಿಸ್ಕೋಬೇಕು ಸ್ವಲ್ಪ. ಆಮೇಲೆ ಧನಿಯಾ ಪುಡಿ ಹಾಕಿ. ಪ್ಲೀಸ್ ನಮ್ಮ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಅದಾದಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೋಬೇಕು. ನೀರು ಹಾಕೋದ್ರಿಂದ ತಳ ಹಿಡಿದಿರೋದು ಬಿಡುತ್ತೆ. ಅದಾದಮೇಲೆ ವಿಷಲ್ ಆಗಿದೆ, ಇವಾಗ ಆಲ್ರೆಡಿ ಅನ್ನ ರೆಡಿಯಾಗಿದೆ. ಇದನ್ನು ನಾವು ಒಂದು ಪಾತ್ರೆಯಲ್ಲಿ ಹಾಕ್ಕೋಬೇಕು. ಪಾತ್ರೆಯಲ್ಲಿ ಹಾಕ್ಕೊಂಡು ನಾವೇನು ಮಾಡಿರ್ತಕ್ಕಂಥ ಮಸಾಲೆನೂ ಅದರೊಳಗೆ ಹಾಕ್ಕೊಂಡು 3ರಿಂದ 4 ಗ್ಲಾಸಷ್ಟು ಬಿಸಿನೀರನ್ನು ಸೇರಿಸ್ಕೊಂಡು ಒಂದು 10 ನಿಮಿಷ ಕುದಿಯೋದಕ್ಕೆ ಬಿಟ್ಟು ಮೇಲೊಂಚೂರು ಕೊತ್ತಂಬರಿ ಹಾಕ್ಕೋಬೇಕು. ಆಮೇಲೆ ಉಪ್ಪನ್ನ ನೋಡಿ ಹಾಕ್ಕೊಂಡು ನೀವು ಪ್ಲೇಟಿಗೆ ಸರ್ವ್ ಮಾಡುವಾಗ ಒಂದು ಸ್ವಲ್ಪ ಸಣ್ಣಗೆ ಹೆಚ್ಚಿರ್ತಕ್ಕಂಥ ಈರುಳ್ಳಿ ಮತ್ತು ಆಮೇಲೆ ಬೂಂದಿ ಖಾರ ಹಾಕಿ ತಿಂತಾಯಿದ್ರೆ ತುಂಬಾ ಸಖತ್ತಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಪ್ಲೀಸ್ ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.